ವಾಟರ್ ಸ್ವಿಮ್ಮಿಂಗ್ ಅಲ್ಲಿ ಮೋಸ್ಟ್ ಟಫೆಸ್ಟ್ ಹೇಳೋದಾದರೆ ಇಂಗ್ಲೀಷ್ ಚಾನಲ್ ಅಂತ ಹೇಳ್ತೇವೆ. ಓಷನಲ್ಲಿ ಟಫೆಸ್ಟ್ ಅಟ್ಲಾಂಟಿಕ್ ಓಷನ್. ಸೊ ಈ ರೀತಿ ಎರಡು ಕಷ್ಟಕರ ಅಂತ ಹೇಳ್ತೇವೆ. ಇದರಲ್ಲಿ ನಾನು ಓಷನದಲ್ಲಿ ಅಟ್ಲಾಂಟಿಕ್ ಓಷನ್ ಇದೆ ಇಂಗ್ಲೀಷ್ ಚಾನಲ್ ಮಾಡಿದೆ. ಇಂಗ್ಲೀಷ್ ಚಾನಲ್ ಬಗ್ಗೆ ಹೇಳೋದಾದರೆ ಇಟ್ಸ್ ಒನ್ ಆಫ್ ದ ಡಿಫಿಕಲ್ಟ್. ತುಂಬ ಕಮ್ಮಿ ಜನ ಮಾಡಿದ್ದಾರೆ. ಮಂಗಳೂರಲ್ಲಿ ಹೇಳೋದಾದರೆ ತುಂಬ ನದಿಗಳಿದೆ, ತುಂಬ ಸಮುದ್ರವು ಹತ್ರನೇ ಇದೆ. ಬಟ್ ಯಾರು ಓಪನ್ ವಾಟರ್ ಸ್ವಿಮ್ಮಿಂಗ್ ಮಾಡೋದಿಲ್ಲ, ತುಂಬ ಕಮ್ಮಿ ಜನ ಮಾಡ್ತಾರೆ. ಇಲ್ಲಿ ಮಾಡೋದಾದರೆ ಸರ್ಫಿಂಗ್ ಮಾಡ್ತಾರೆ, ಬಟ್ ಸಮುದ್ರದಲ್ಲಿ ಸ್ವಿಮ್ಮಿಂಗ್ ತುಂಬ ಕಮ್ಮಿ ಜನ ಮಾಡ್ತಾರೆ. ಬಿಕಾಸ್ ಮೆಂಟ್ಯಾಲಿಟಿ ಆಗಿದೆ, ಚಿಕ್ಕದಿಂದಲೂ ನಮಗೆ ಸಮುದ್ರ ಹೋಗಬೇಡಿ ಅಂತ ಹೇಳ್ತಾರೆ. ಸೊ ಓಪನ್ ವಾಟರ್ ಸ್ವಿಮ್ಮಿಂಗ್ ಅಲ್ಲಿ ಮೋಸ್ಟ್ ಟಫೆಸ್ಟ್ ಹೇಳೋದಾದರೆ ಇಂಗ್ಲೀಷ್ ಚಾನಲ್ ಅಂತ ಹೇಳ್ತೇವೆ. ಇಟ್ ಇಸ್ ಒನ್ ಆಫ್ ದ ಟಫೆಸ್ಟ್ ಓಪನ್ ವಾಟರ್ ಸ್ವಿಮ್ಮಿಂಗ್ ಬಿಕಾಸ್ ಆಫ್ ವೇವ್ಸ್, ಬಿಕಾಸ್ ಆಫ್ ಟೈಡ್ಸ್, ಚಳಿಯಿಂದ, ಜೆಲಿಫಿಶಿಂದ, ಸಮುದ್ರದ ತುಂಬ ಪ್ರಾಣಿಗಳಿಂದ ಅಥವಾ ಫಿಶ್ಗಳಿಂದ. ಸೊ ಇಟ್ಸ್ ಡಿಫಿಕಲ್ಟ್. ಸೊ ಆ ರೀತಿ ಇರುವಾಗ ಮಂಗಳೂರಿಂದ ಯಾರು ಇಲ್ಲಿ ತನಕ ಮಾಡೋದು ನಾನು ಮಾಡಿದ್ದೇನೆ. ಆ್ಯಂಡ್ ಇದರಲ್ಲಿ ಯಾಕೆ ಹೇಳ್ತಾ ಇರೋದು, ಬಿಕಾಸ್ ಇದರಿಂದ ಅಟ್ಲೀಸ್ಟ್ ಒಂದು 5-6 ಜನ ತುಂಬ ಒಳ್ಳೆ ಮಕ್ಕಳಿದ್ದಾರೆ ಇಲ್ಲಿ, ಸ್ವಿಮ್ಮರ್ಸ್ ತುಂಬ ಒಳ್ಳೆ ಮಕ್ಕಳಿದ್ದಾರೆ. ಬಟ್ ಯಾರೂ ಸಮುದ್ರದಲ್ಲಿ ಮಾಡೋದಿಲ್ಲ. ಆ ಮಕ್ಕಳಿಗೂ ಪ್ರೋತ್ಸಾಹ ಬಂದು ಅವರು ಅಟ್ಲೀಸ್ಟ್ ಅವರ ತಂದೆ ತಾಯಿದನ್ನು ನೋಡಿ ಈ ರೀತಿ ಮಾಡ್ಬೋದು ಅಂತ ಯೋಚನೆ ಬಂದು ಅವರು ಮಾಡಿದರೆ ಇನ್ನೂ ಖುಷಿ. ಸೋಲೋ ಸ್ವಿಮ್ಮರ್ಸ್ ಮಾಡಿದರೆ ಮಂಗಳೂರು ನಾವು 7 ಓಷನ್ಸ್ ಅಂತ ಹೇಳ್ತೇವೆ, ಅಟ್ಲಾಂಟಿಕ್, ಪೆಸಿಫಿಕ್, ಆ ರೀತಿ 7 ಓಷನ್ಸ್, 7 ಸಮಿಟ್ಸ್ ಅಂತ ಹೇಳ್ತೇವೆ. ಇದರಲ್ಲಿ ದ ಟಫೆಸ್ಟ್ ಇಸ್ ಲ್ಯಾಂಡಲ್ಲಿ ಟಫೆಸ್ಟ್ ಇಸ್ ಮೌಂಟ್ ಎವರೆಸ್ಟ್, ಓಷನಲ್ಲಿ ಟಫೆಸ್ಟ್ ಅಟ್ಲಾಂಟಿಕ್ ಓಷನ್. ಸೊ ಈ ರೀತಿ ಎರಡು ಕಷ್ಟಕರ ಅಂತ ಹೇಳ್ತೇವೆ. ಇದರಲ್ಲಿ ನಾನು ಓಷನದಲ್ಲಿ ಅಟ್ಲಾಂಟಿಕ್ ಓಷನ್ ಇದು ಇಂಗ್ಲೀಷ್ ಚಾನಲ್ ಮಾಡಿದ್ದೇನೆ. ಸೊ ಫಸ್ಟ್ ಥಿಂಗ್ ಅಬೌಟ್ ಇಂಗ್ಲೀಷ್ ಚಾನಲ್ ಇಸ್ ಕೋಲ್ಡ್. ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಲಾಸ್ಟ್ ಇಯರ್ ನಾನು ನೈನಿತಾಲಲ್ಲಿ ಮಾಡಿದ್ದೆ, 10 ಡಿಗ್ರೀಸ್ ಅಲ್ಲಿ ಅಥವಾ 8 ಡಿಗ್ರೀಸಲ್ಲಿ ಮಾಡಿದ್ದೆ. ಇದಾದಮೇಲೆ 2 ಸಲ ಪ್ರಾಕ್ಟೀಸ್ ಮಾಡಿದ್ದೇನೆ. ನಾರ್ವೆಯಲ್ಲಿ ಮಾಡಿದ್ದೇನೆ 8 ಡಿಗ್ರೀಸಲ್ಲಿ. ಕಷ್ಟ ಆಗಿತ್ತು, 5 ನಿಮಿಷಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಆಗಿಲ್ಲ. ನಾನು ಇಂಡಿಯಾದಲ್ಲಿ ಮಾಡಿ ಸೀದಾ ಅಲ್ಲಿ ಹೋದೆ, 5 ನಿಮಿಷಕ್ಕಿಂತ ಜಾಸ್ತಿ ಮಾಡಲಿಕ್ಕಾಗಿಲ್ಲ. ಫಸ್ಟ್ ಆಗೋದು ಅದು ತಲೆ ಫುಲ್ ವ್ಯಾಸೋ ಕನ್ಸ್ಟ್ರಿಕ್ಷನ್, ತಲೆದು ರಕ್ತ ಸಂಚಾರ ಕಮ್ಮಿ ಆಗುತ್ತೆ, ಒಳ್ಳೆ ಮೈಗ್ರೇನ್, ಹೆಡ್ಡೇಕ್ ಅಷ್ಟು ಬರುತ್ತೆ. ನೆಕ್ಸ್ಟ್ ಬರೋದು ತಲೆ ಕೆಲಸ ಮಾಡಲಿಕ್ಕೆ ಕಮ್ಮಿ ಮಾಡಿದ ಕೂಡ ನಮಗೆ ಎಲ್ಲಿ ಹೋಗ್ತಾ ಇದ್ದೇವೆ, ಯಾವ ಡೈರೆಕ್ಷನ್ ಹೋಗ್ತಾ ಇದ್ದೇವೆ ಗೊತ್ತಾಗೋದಿಲ್ಲ, ಎಲ್ಲೋ ಬೇರೆ ಡೈರೆಕ್ಷನ್ ಹೋಗೋ ಚಾನ್ಸಸ್ ಇದೆ. ಅದಾದಮೇಲೆ ಕೈ ಮತ್ತು ಕಾಲು ಮರಗೆಟ್ಟಿ ನಮಗೆ ನಮ್ಮ ಕೈ ಮುಟ್ಟಿದರೆ ಗೊತ್ತಾಗೋದಿಲ್ಲ, ಕಾಲು ಮುಟ್ಟಿದರೆ ಗೊತ್ತಾಗೋದು. ಇದು ನನ್ನ ಪ್ರಾಕ್ಟೀಸ್ ರೂಮಲ್ಲಿ ಆಗಿತ್ತು, ಬಟ್ ಇಂಗ್ಲೀಷ್ ಚಾನಲ್ ಆಗಿಲ್ಲ. ಬಿಕಾಸ್ ಬೈ ದೆನ್ ಬಾಡಿ ಒಳ್ಳೆ ಎಕ್ಲಿಮೆಟೈಸ್ ಆಗಿದೆ. ಎಕ್ಲಿಮೆಟೈಸೇಷನ್ ನಾವು ದೊಡ್ಡ ಡ್ರಮ್ ಅಥವಾ ಟ್ಯಾಂಕಲ್ಲಿ ಐಸ್ ಕ್ಯೂಬ್ಸ್ ಹಾಕಿ, ನಾವು ಐಸ್ ಫ್ಯಾಕ್ಟ್ರಿಗೆ ಹೋದರೆ ಒಂದು 50 kg ಐಸ್ ಒಂದು 100 ರೂಪಾಯಿಗೆ ಸಿಗ್ತದೆ, ಅದನ್ನು ಹಾಕಿ ಕೂತ್ಕೊಳ್ತಿದ್ದೆವು. ಸೊ ದ್ಯಾಟ್ ಅದು ಒಂದು 10 ಡಿಗ್ರೀಸ್ ಆದಾಗ ನಮ್ಮ ದೇಹ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ಅರ್ಧ ಗಂಟೆಯಿಂದ 1 ಗಂಟೆ ಕೂತ್ಕೊಳ್ತಿದ್ದೆವು. ಇದು ಯಾವಾಗ ಮಕ್ಕಳು ಮಲಗಿದ ನಂತರ, ಮಕ್ಕಳು ಎಚ್ಚರ ಇರುವಾಗ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಸ್ಕೂಲಿಗೆ ಹೋಗಿ ಸಂಜೆ ವಾಪಸ್ ಬಂದ ನಂತರ ಸಂಜೆ ಸ್ವಿಮ್ಮಿಂಗ್ ಮಾಡಿ ಮತ್ತು ರಾತ್ರಿ ಅವ್ರ ಮಕ್ಕಳು ಮಲಗಿದ ನಂತರ ಐಸ್ ಹಾಕಿ ಕೂತ್ಕೊಳ್ತಿದ್ದೆವು. ಇದು 1 ಗಂಟೆ ಅಟ್ಲೀಸ್ಟ್ ಕೂತ್ಕೊಳ್ಬೇಕು. ಫಸ್ಟ್ ಒಂದು 5-10 ನಿಮಿಷ ಕೂತ್ಕೊಳ್ಳಿಕ್ಕೆ ಆಗ್ತಿತ್ತು. ಮತ್ತು ರೆಗ್ಯುಲರಾಗಿ ಕೂತ್ಕೊಳ್ಳುವಾಗ ಆಲ್ಮೋಸ್ಟ್ 1 ಗಂಟೆ ಕೂತ್ಕೊಳ್ಬೋದು ಅಂತ ನಾವು ಹೇಳ್ತೇವೆ, ದೇಹ ಅಡ್ಜಸ್ಟ್ ಆಗಲಿಕ್ಕೆ. ಫಸ್ಟ್ ನಾವು ಬರೀ ತಣ್ಣೀರಲ್ಲಿ ತಲೆಗೆ ಹಾಕ್ತಿದ್ದೆವು, ಆ ಕೋಲ್ಡ್ ನೀರನ್ನು ತಲೆಗೆ ಅದು ಹಾಕಿದರೂ ತಲೆಗೆ ಕಿರಿಕಿರಿ ಆಗ್ತಿತ್ತು. ಸೊ ಇದನ್ನು ಎಕ್ಲಿಮಟೈಸ್ ಮಾಡೋದೇ ಸ್ವಲ್ಪ ಕಷ್ಟಕರ ಅಂತ ಹೇಳ್ತೇವೆ. ಒಮ್ಮೆ ಎಕ್ಲಿಮಟೈಸ್ ಆಯಿತು, ಲಾಂಗ್ ಡಿಸ್ಟೆನ್ಸ್ ಸ್ವಿಮ್ಮಿಂಗ್ ಯೂಶಲಿ ಮಕ್ಕಳು ಆರಾಮದಲ್ಲಿ ಮಾಡ್ತಾರೆ. ಸ್ವಿಮ್ಮಿಂಗ್ ಇಸ್ ಅ ಗುಡ್ ಥಿಂಗ್, ಇಟ್ಸ್ ಅ ಎಂಜಾಯಬಲ್ ಥಿಂಗ್. ಬಿಕಾಸ್ ಒಮ್ಮೆ ತುಂಬ ಅಲೆಗಳಿದ್ದಾಗ ನಾವು ಎದುರೂ ಹೋಗೋದಿಲ್ಲ, ಅಲ್ಲೇ ಇರ್ತೇವೆ. ನಮ್ಮನ್ನು ಹಿಂದೆ ತಳ್ತಾ ಇದ್ದರೆ ನಾವು 1 ಗಂಟೆ ಮಾಡಿದರೂ ಅದೇ ಜಾಗದಲ್ಲಿ ಇರ್ತೇವೆ. ಆಲ್ಮೋಸ್ಟ್ ಯಾಕೆ ಎದುರು ಹೋಗಿಲ್ಲ, ನಾವು ನೋಡ್ತೇವೆ ಅಲ್ಲೇ ಇದ್ದೇವಲ್ಲ ಮಾರೆ, ಎಲ್ಲಿ ಹೋಗಿಲ್ಲ. ಬಿಕಾಸ್ ಅಲೆಗಳು ನಮ್ಮ ವಿರುದ್ಧ ದಿಕ್ಕಿನಲ್ಲಿದ್ದರೆ ನಾವು ಎದುರೇ ಹೋಗೋದಿಲ್ಲ. ವೈರಸ್ ಅಲೆಗಳು ನಮ್ಮದೇ ಡೈರೆಕ್ಷನ್, ನಾವು ಸ್ವಿಮ್ ಮಾಡೋ ಡೈರೆಕ್ಷನಲ್ಲೇ ಇದ್ದರೆ, ಹಿಂದೆಯಿಂದ ದೂಡ್ತಾ ಇದ್ದರೆ ಅಷ್ಟು ಒಳ್ಳೆ ಹೋಗ್ತೇವೆ. 7 ಕಿಲೋಮೀಟ್ರ್ 8 ಕಿಲೋಮೀಟ್ರು ಮಾಡಲಿಕ್ಕಾಗ್ತದೆ. ನಾವು ಯೂಶ್ವಲ್ ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು 3 ಕಿಲೋಮೀಟ್ರ್ 1 ಗಂಟೆಗೆ 3-3.5 ಕಿಲೋಮೀಟ್ರ್ ಮಾಡ್ಬೋದು. 7-8 ಮಾಡಬೇಕಾದ್ರೆ ಹಿಂದೆಯಿಂದ ನಮ್ಮನ್ನು ಅಲೆ ತಳ್ಳಬೇಕು, ಕರೆಂಟ್ ಅಂತ ಹೇಳ್ತೇವೆ, ಅದನ್ನು ಕರೆಂಟ್ ತಳ್ಳಬೇಕು ಅಂತ ನಾವು ಹೇಳ್ತೇವೆ. ಇದನ್ನು ನಾವು ಲ್ಯಾಂಡಲ್ಲಿ ನಾವು ನೋಡೋದಾದರೆ, ಸಮುದ್ರದಲ್ಲಿ ನೋಡೋದಾದ್ರೆ ರಿಪ್ ಕರೆಂಟ್ ಅಂತ ಹೇಳ್ತೇವೆ. ರಿಪ್ ಕರೆಂಟ್ ಹೇಗೆ ನಮ್ಮನ್ನು ಒಳಗೆ ತೊಗೊಂಡು ಹೋಗ್ತದೆ, ಅದೇ ರೀತಿ ಅಲೆಗಳು ಸಮುದ್ರದಲ್ಲೂ ನಮಗೆ ಆ ಕರೆಂಟ್ ನಮ್ಮನ್ನು ಒಂದು ಕಡೆ ತಳ್ಕೊಂಡು ಹೋಗುವ ಶಕ್ತಿ ಇದೆ. ಆಗ ನಾವು ಯೂಶಲಿ ರೆಗ್ಯುಲರ್ ಮಾಡಿದವ್ರಿಗೆ ನಾವು ಭಯ ಪಡೋದಿಲ್ಲ. ನಮಗೆ ರಿಪ್ ಕರೆಂಟ್ ಒಟ್ಟಿಗೆ ಹೋದಾಗ ನಮಗೆ ಇನ್ನೂ ಖುಷಿ ಆಗ್ತದೆ. ಬಟ್ ಯಾರು ಭಯ ಪಡ್ತಾರೆ ಅವರಿಗೆ ಪ್ರಾಬ್ಲಮ್ ಆಗ್ತದೆ. ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಇಸ್ ಡಿಫ್ರೆಂಟ್ ಫ್ರಮ್ ಪೂಲಲ್ಲಿ ಮಾಡುವ ಸ್ವಿಮ್ಮಿಂಗ್. ಸೊ ಅದರದ್ದೇ ಇದಿದೆ. ನಾವು ಹೇಗೆ ಲ್ಯಾಂಡಲ್ಲಿ ಈ ರೀತಿ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ ನಿಂತ್ಕೊಂಡು ಹಾಗೆ ಸಮುದ್ರದಲ್ಲಿ ಏನೂ ಮಾಡದೆ ಕೈಯನ್ನು ಮೇಲೆ ಕೆಳಗೆ ಮಾಡಿದರೂ ನಮಗೆ 1 ಗಂಟೆ 2 ಗಂಟೆ ಮಾತಾಡ್ಬೋದು. ಇಲ್ಲ ಉಲ್ಟಾ ಮಲಗ್ಬೋದು, ಬೆನ್ನ ಮೇಲೆ ಮಲಗಿದರೆ ಒಂದು ಬಾಟ್ಲಲ್ಲಿ ನೀರು ತುಂಬಿಸಿದರೆ ಹೇಗೆ ಮನುಷ್ಯ ತೇಲಾಡ್ತಾನೆ, ಹಾಗೆ ನಮ್ಮ ದೇಹದಲ್ಲಿ ಲಂಗ್ಸಲ್ಲಿ ಗಾಳಿ ಇದ್ದರೆ ನಾವು 1 ಗಂಟೆ ಸಹ ಆರಾಮದಲ್ಲಿ ಏನು ಮಾಡದೆ ಬಾಟ್ಲಲ್ಲಿ ನೀರಿದ್ದ ಥರ ನಾವು ನೀರಲ್ಲಿ ಇರ್ಬೋದು ಅಂತ ನಾವು ಹೇಳ್ತೇವೆ. 1 ಅಲ್ಲ 2 3 ಗಂಟೆ ಸಹ ಸುಮ್ಮನೆ ಮಲಗ್ಬೋದು ಅಂತ ಹೇಳ್ತೇವೆ. ಸೊ ಇಂಗ್ಲೀಷ್ ಚಾನೆಲ್ ಬಗ್ಗೆ ಹೇಳೋದಾದರೆ ಇಟ್ಸ್ ಒನ್ ಆಫ್ ದ ಡಿಫಿಕಲ್ಟ್. ಆ್ಯಂಡ್ ತುಂಬ ಕಮ್ಮಿ ಜನ ಮಾಡಿದ್ದಾರೆ. ಮಂಗಳೂರಿಂದ ಇಲ್ಲಿ ಯಾರೂ ಮಾಡಿಲ್ಲ.
ಈ ಅರಿವಿಂದ ಅಟ್ಲೀಸ್ಟ್ ತುಂಬ ಜನ ಅಟ್ಲೀಸ್ಟ್ ಓಪನ್ ವಾಟರ್ ಸ್ವಿಮ್ಮಿಂಗಿಗೆ ಬಂದರೆ ಖುಷಿ ಅಂತ ನಾನು ಹೇಳ್ತಾ ಇದ್ದೆ. ಇದು ಕಾಂಪಿಟೇಷನ್ ಅಲ್ಲ ಸರ್, ಇದು ಕಂಪ್ಲೀಟ್ ಮಾಡಬೇಕು. ಇಂಗ್ಲೆಂಡಿಂದ ಶುರು ಮಾಡಿ ಫ್ರಾನ್ಸ್ ವಾಟರಲ್ಲಿ ಕಂಪ್ಲೀಟ್ ಮಾಡಬೇಕು. ನಾವು ಆ ಕಡೆ ಈ ಕಡೆ ಸಹ ಹೋಗ್ಬೋದು, ಬಿಕಾಸ್ ಇಟ್ಸ್ ಯುರೋಪ್ ಒಂದು ಥರದ ಲ್ಯಾಂಡ್. ಸೊ ನಾವು ತಳ್ಕೊಂಡು ಹೋದರೆ ಬೆಲ್ಜಿಯಂ ಇನ್ನೂ ಕಡೆಗೆ ಸಹ ಹೋಗ್ಬೋದು, ಮೇಲೆ ಸಹ ಹೋಗ್ಬೋದು. ಸೊ ಆ ಜಾಗ ಫ್ರಾನ್ಸ್ನ ಇಷ್ಟೇ ಚಿಕ್ಕ ಜಾಗದಲ್ಲಿ ನಾವು ಲ್ಯಾಂಡ್ ಆದರೆ ಮಾತ್ರ ನಮಗೆ ಅದನ್ನು ಇಂಗ್ಲೀಷ್ ಚಾನಲ್ ಕಂಪ್ಲೀಟ್ ಆದ ಸರ್ಟಿಫಿಕೇಟ್ ಸಿಗ್ತದೆ. ಒಂದು ಜಾಗದಿಂದ ಶುರು ಮಾಡಿ ಇನ್ನೊಂದು 32 ಸ್ಟ್ರೈಟ್ ಲೈನ್, ಬಟ್ ನಾವು ಸ್ಟ್ರೈಟ್ ಲೈನ್ ಹೋಗೋದಿಲ್ಲ. ಥರ ನಾವು 13 ಗಂಟೆಯಲ್ಲಿ ಮಾಡಿದ್ವಿ. ಯೂಶಲಿ ಅವ್ರು 24 ಗಂಟೆ ಒಳಗೆ ಮಾಡಲಿಕ್ಕೆ ಹೇಳ್ತಾರೆ, ಬಿಕಾಸ್ ಬೋಟ್ನವರಿಗೂ ಸಾಕಾಗಿರ್ತದೆ. ಇಲ್ಲ ಸರ್, ರೆಕಾರ್ಡ್ ಅಲ್ಲ, ಮಾಡ್ತಾರೆ ಜನ ಮಾಡ್ತಾರೆ, ಬಟ್ ಮಂಗಳೂರಿಂದ ಯಾರು ಮಾಡಿ ರೆಕಾರ್ಡ್ 6 ಗಂಟೆಯಲ್ಲೂ ಮಾಡಿದವರು ಇದ್ದಾರೆ, 8 ಗಂಟೆಯಲ್ಲೂ ಮಾಡಿದವರು ಇದ್ದಾರೆ. ಇಂಡಿಯಾದ ಫಸ್ಟ್ನವ್ರು ಮಾಡಿದ್ದು 1957 ಮಿಹಿರ್ ಸೇನ್ ಅಂತ. ಸೊ ಆ ಟೈಮಲ್ಲೂ ಮಾಡಿದ್ದಾರೆ. ಸೊ ಜನ ಸ್ವಿಮ್ಮರ್ಸ್ ಇದ್ದಾರೆ. ಇಟ್ಸ್ ಅ ಟಾಸ್ಕ್, ಇಟ್ಸ್ ಅ ಡಿಫಿಕಲ್ಟ್. ನಮ್ಮ ಈ ಸಮುದ್ರದಲ್ಲಿ ನಮಗೆ ಆ ಎರಡು ಅಲ್ಲಿ ಮಿಕ್ಸ್ ಆಗುವ ಜಾಗ ಅಂದರೆ ನಾವು ಪಾಕ್ ಸ್ಟೇಟ್ ಹೇಳ್ತೇವೆ. ಅಲ್ಲಿ ಬೇ ಆಫ್ ಬೆಂಗಾಲ್ ಮತ್ತು ಇಂಡಿಯನ್ ಓಷನ್ ಮಿಕ್ಸ್ ಆಗ್ತದೆ. ಬೇ ಆಫ್ ಬೆಂಗಾಲ್ ಕೆಳಗೆ ಹೋಗ್ತಾ ಇದೆ, ಇಂಡಿಯನ್ ಓಷನ್ ಮೇಲೆ ಬರ್ತಾ ಇದೆ. ಸೊ ಆ ರೀತಿ ನಾವು ಪಾಕ್ ಸ್ಟೇಟ್ ಅಥವಾ ರಾಮ್ ಸೇತು ಅಂತ ನಾವು ಹೇಳೋದು ಅಲ್ಲಿ ಸಿಗ್ತದೆ. ಬಟ್ ಆ ಚಳಿ ಸಿಗೋದಿಲ್ಲ. ಅಂದರೆ ಮತ್ತು ಅದರದ್ದು ಇದೇ ಬೇರೆ. ಪಾಕ್ ಸ್ಟೇಟಲ್ಲಿ ಏನು ಪ್ರಾಬ್ಲಮ್ ಅಂದರೆ ನಮಗೆ ಶ್ರೀಲಂಕಾದಲ್ಲಿ ನಿಲ್ಲಿಕ್ಕೆ ಬಿಡುವುದಿಲ್ಲ, ನಮಗೆ ಮಧ್ಯದಿಂದ ಜಂಪ್ ಮಾಡಿಸಿ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಆದರೆ ನಮಗೆ ಒಂದು ದಡದಿಂದ ಇನ್ನೊಂದು ದಡ ಮುಟ್ಟಿದರೆ ಮಾತ್ರ ನಮಗೆ ಕಂಪ್ಲೀಟ್ ಆದದ್ದು ಸರ್ಟಿಫಿಕೇಟ್ ಕೊಡ್ತಾರೆ. ಒಬ್ಬೊಬ್ಬರು ಅದು ಟೈಡ್ ಮೇಲೆ ಹೋಗ್ತದೆ. ಕೆಲವರಿಗೆ ಟೈಡ್ ಎಸ್ ಸಿಕ್ಕಿದಾಗ ಫುಲ್ ಸ್ಪೀಡ್ ಹೋಗ್ತಾರೆ, ಕೆಲವರಿಗೆ ಟೈಡ್ ಅವರ ಉಲ್ಟಾ ಡೈರೆಕ್ಷನಲ್ಲಿ ಅಲ್ಲೇ ಇರ್ತಾರೆ. ಸೊ ಅದು ಡಿಸ್ಟೆನ್ಸ್ ಇಂಪಾರ್ಟೆಂಟ್ ಅಲ್ಲ, ಆ 1 ಗಂಟೆಯಲ್ಲಿ ಬೋಟ್ ಮುಟ್ಟದೆ ಸ್ವಿಮ್ ಮಾಡ್ತಾ ಇದ್ದರೆ ಸಾಕು ಅಂತ ಹೇಳ್ತಾರೆ. ನಾನು ಡಾಕ್ಟರ್ ಗುರುಪ್ರಸಾದ್, ಕಣಚೂರ್ ಕ್ಯಾನ್ಸರ್ ಆಸ್ಪತ್ರೆಯ ಕ್ಯಾನ್ಸರ್ ಡಾಕ್ಟರ್, ಮೆಡಿಕಲ್ ಆಂಕಾಲಜಿಸ್ಟ್, ಕೀಮೋಥೆರಪಿ ಅಥವಾ ಇಮ್ಯುನೋಥೆರಪಿ ಕೊಡೋ ಡಾಕ್ಟರ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.